ಸ್ನೇಹಿತರೆ, ಹಿಸ್ಟ್ರಿ NCERT ಓದುವಾಗ ನಿಮಗೂ ಹೀಗಾಗ್ತಿದೆಯಾ? ಮೊದಲ ಪುಟ ಓದಿದಾಗ ಎಲ್ಲವೂ ಅರ್ಥ ಆಗತ್ತೆ, ಇನ್ನು ಎರಡನೇ ಪುಟ ಓದಿದಾಗ ಸ್ವಲ್ಪ ಕನ್ಫ್ಯೂಷನ್, ಮೂರನೇ ಪುಟಕ್ಕೆ ಬಂದಾಗ ಈ ರಾಜು ಯಾರು, ಈ ಯುದ್ಧ ಯಾವುದು, ನಾನು ಯಾವ ಅಧ್ಯಾಯ ಓದುತ್ತಿದ್ದೇನೆ? ಮತ್ತೆ ಪರೀಕ್ಷೆ ಸಮಯದಲ್ಲಿ 1857ರ ಬಂಡಾಯ ಯಾವ ವರ್ಷ ಆಯಿತು ಎಂದು ಕೇಳಿದರೆ ಸರ್ 1857ರಲ್ಲೇ ಆಗಿರ್ಬೋದು ಅನ್ಸುತ್ತೆ ಅಲ್ವಾ? ಹಾಗಾದರೆ ಹಿಸ್ಟ್ರಿ NCERT UPSC ದೃಷ್ಟಿಯಿಂದ ಸರಿಯಾಗಿ ಹೇಗೆ ಓದಬೇಕು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಓಕೆ, ಸೊ ನಮಸ್ಕಾರ ಸ್ನೇಹಿತರೆ, ನಾನು ಗಂಗಾ, ನಿಮ್ಮ ಗಂಗಾ IAS ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, UPSC ತಯಾರಿ ಆರಂಭಿಸಿದ್ದ ಬಹುತೇಕ ವಿದ್ಯಾರ್ಥಿಗಳು ಮಾಡುವ ಮೊದಲ ತಪ್ಪು ಏನಂದರೆ ಹಿಸ್ಟ್ರಿಯನ್ನು ಸಿನಿಮಾ ದಂತಕಥೆಯಂತೆ ಓದಿ ಮುಗಿಸ್ತಾರೆ. ಆದರೆ UPSC ಕೇಳುವುದು ದಂತಕಥೆ ಅಲ್ಲ, ಅದರ ಕಾರಣ, ಪರಿಣಾಮ ಮತ್ತು ಮಹತ್ವವನ್ನು ಕೇಳ್ತದೆ. ಮೊದಲ ಬಾರಿ ಹಿಸ್ಟ್ರಿ NCERT ಓದುವಾಗ ಕೇವಲ ದಂತಕಥೆ ಓದಿ. ಉದಾಹರಣೆಗೆ 1857ರ ಬಂಡಾಯ, ಅದನ್ನು ಹೀಗೆ ಓದಬೇಡಿ. ಏನಂದ್ರೆ 1857ರ ಮಿರತ್ ಮಂಗಲ್ ಪಾಂಡೆ ಕಾನ್ಪುರ್, ಈ ರೀತಿಯಾಗಿ ಓದೋದಲ್ಲ. ಒಂದು ಸಿನಿಮಾ ನೋಡಿದಂತೆ ಓದಿ. ಅಂದ್ರೆ ಏಕೆ ಬಂಡಾಯ ಆಯಿತು, ಯಾರು ನಾಯಕರು, ಕೊನೆಗೆ ಏನಾಯಿತು, ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇನ್ನು ಕೆಲವರು ಹಿಸ್ಟ್ರಿ ಓದುವ ರೀತಿ ಹೀಗಿರುತ್ತೆ ಗೊತ್ತಾ? ಏನಂದ್ರೆ ಒಂದು ದಿನ ಪ್ಲಾಸಿ ಯುದ್ಧ ಓದ್ತಾರೆ, ಇನ್ನು ಮುಂದಿನ ದಿನ ಬಕ್ಸರ್ ಯುದ್ಧವನ್ನ ಓದ್ತಾರೆ, ಇನ್ನು ಮೂರನೇ ದಿನ ಎರಡನ್ನೂ ಮಿಕ್ಸ್ ಮಾಡಿ ಹೊಸ ಯುದ್ಧವನ್ನೇ ಸೃಷ್ಟಿಸ್ತಾರೆ. ಹೀಗಲ್ಲ, ಹಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋದು ಟೈಮ್ ಲೈನ್ ಬಹಳ ಮುಖ್ಯ. ಉದಾಹರಣೆಗೆ 1757ರ ಪ್ಲಾಸಿ ಯುದ್ಧ, 1857ರ ಪ್ರಥಮ ಸ್ವಾತಂತ್ರ್ಯ ಸಮರ, ಇನ್ನು 1885ರ ಕಾಂಗ್ರೆಸ್ ಸ್ಥಾಪನೆ, 1847ರ ಸ್ವಾತಂತ್ರ್ಯ. ಸೊ ಈ ರೀತಿಯಾದಂತಹ ಒಂದು ಟೈಮ್ ಲೈನ್ ಅನ್ನ ಮಾಡಿಕೊಳ್ಳೋದು ಬಹಳ ಮುಖ್ಯ. ಈ ರೀತಿಯಾದಂತಹ ಟೈಮ್ ಲೈನ್ ಬರೆದ್ರೆ ಹಿಸ್ಟ್ರಿ ನಿಮ್ಮ ತಲೆಯಲ್ಲೇ ಒಂದು ಸಿನಿಮಾ ರೀಲ್ನಂತೆ ಓಡುತ್ತೆ. ಇನ್ನು ಪ್ರತಿ ಘಟನೆ ಬಗ್ಗೆ 4 ಪ್ರಶ್ನೆ ಕೇಳಬಹುದು. ಏನಂದ್ರೆ ಆ ಘಟನೆಯ ಬಗ್ಗೆ, ಕೋಸ್ ಅಂದ್ರೆ ಏಕೆ, ಇವೆಂಟ್ ಅಂದ್ರೆ ಏನು, ಇಂಪ್ಯಾಕ್ಟ್ ಅಂದ್ರೆ ಪರಿಣಾಮ ಏನು. ಸೊ ಈ ರೀತಿಯಾದಂತಹ ಪ್ರತಿ ಘಟನೆಯ ಬಗ್ಗೆ 4 ಪ್ರಶ್ನೆಗಳು. ಇನ್ನು ಸ್ನೇಹಿತರೆ, ಹಿಸ್ಟ್ರಿ ಓದುವಾಗ ನೋಟ್ಸ್ ಬರೆಯುವುದಿಲ್ಲ. ಪರೀಕ್ಷೆಗೆ 15 ದಿನ ಬಾಕಿ ಇದ್ದಾಗ ಅಯ್ಯೋ ದೇವರೇ, ಮತ್ತೆ ಕ್ಲಾಸ್ 6ರಿಂದ ಶುರು ಮಾಡಬೇಕಾ ಅಂತ ಕಂಗಾಲಾಗ್ತಾರೆ. ಸ್ನೇಹಿತರೆ, ಈ ರೀತಿಯಾಗಿ ಕಂಗಾಲಾಗುವ ಅವಶ್ಯಕತೆ ಇಲ್ಲ. ಸೊ ಅದರ ಹೊರತಾಗಿ 1 ಪೇಜ್ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಅಂದ್ರೆ ಪ್ರತಿ ಅಧ್ಯಾಯ ಮುಗಿಸಿದ ಮೇಲೆ ಒಂದು ಪುಟದಲ್ಲಿ ಪ್ರಮುಖ ಘಟನೆಗಳು, ಪ್ರಮುಖ ವ್ಯಕ್ತಿಗಳು, ಪ್ರಮುಖ ದಿನಾಂಕಗಳು, UPSC ಪಾಯಿಂಟ್ಸ್ಗಳು, ಅಂದ್ರೆ ಆ UPSC ಕೇಳಿದಂತಹ ಪಾಯಿಂಟ್ಸ್ಗಳು, ಈ ರೀತಿಯಾಗಿ ಪಾಯಿಂಟ್ಸ್ ನಲ್ಲಿ ನೋಟ್ಸ್ ಗಳನ್ನ ಬರೆದುಕೊಳ್ಳಿ. ಮತ್ತು ಬರೆದುಕೊಳ್ಳುವಂತಹ ನೋಟ್ಸ್ಗಳು ರಿವಿಷನ್ ಸಮಯದಲ್ಲಿ ಇದು ನಿಮ್ಮ ಒಂದು ಜೀವರಕ್ಷಕ ಆಗತ್ತೆ. ಸ್ನೇಹಿತರೆ, MCQs ಪ್ಲಸ್ ಆನ್ಸರ್ ರೈಟಿಂಗ್ ಇದು ಬಹಳ ಮುಖ್ಯವಾದಂತಹ ಒಂದು ವಿಷಯ. ಏನಂದ್ರೆ ಹಿಸ್ಟ್ರಿ ಓದಿ ಪುಸ್ತಕ ಮುಚ್ಚಿದರೆ UPSC ಕ್ಲಿಯರ್ ಆಗಲ್ಲ. ಸ್ನೇಹಿತರೆ, 10 MCQs ಬಿಡಿಸಿ 150 ಪದಗಳ ಉತ್ತರವನ್ನ ಬರೆಯುವುದು ಅಷ್ಟೇ ಈ ನಿಮ್ಮ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡನ್ನು ಒಂದೇ ಸಮಯದಲ್ಲಿ ತಯಾರಾಗುತ್ತೆ. ಹಾಗೂ ಸ್ನೇಹಿತರೆ, ಹಿಸ್ಟ್ರಿ ನೋಟ್ಸ್ ಅನ್ನ ಕಂಠಪಾಠ ಮಾಡಬೇಡಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸ್ಟೋರಿ ಆಗಿ ಓದಿ, ಟೈಮ್ ಲೈನ್ ಮಾಡಿ, ನೋಟ್ಸ್ ತಯಾರಿಸಿ, ರಿವಿಷನ್ ಮಾಡಿ, MCQs ಪ್ರಾಕ್ಟೀಸ್ ಮಾಡಿ. ಇದೇ UPSC ಟಾಪರ್ಸ್ನ ಸ್ಟ್ರಾಟಜಿ ಕೂಡ ಆಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ UPSC ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಕನ್ನಡದಲ್ಲಿ UPSC ತಯಾರಿಗಾಗಿ ನಿಮ್ಮ ಗಂಗಾ IAS ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಜಿಯೋಗ್ರಫಿ NCERT UPSC ದೃಷ್ಟಿಯಿಂದ ಹೇಗೆ ಓದಬೇಕು ಅನ್ನುವುದನ್ನು ನೋಡೋಣ. ಅಲ್ಲಿವರೆಗೆ ಟೇಕ್ ಕೇರ್ ದೆನ್, ಬಾಯ್.